ನಮಸ್ಕಾರ. ನಮ್ಮ ರಾಮಾಯಣ ಸತ್ಸಂಗದ 41ನೇ ದಿನಕ್ಕೆ ಸ್ವಾಗತ. ಲಕ್ಷ್ಮೀನಾಥ ಸಮಾರಂಭಾಂ ನಾಥಯಾಮುನ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಯೋ ನಿತ್ಯಮಚ್ಯುತ ಪದಾಂಬುಜ ಯುಗ್ಮ ರುಗ್ಮ ವ್ಯಾಮೋಹತಸ್ತದಿತರಾಣಿ ತೃಣಾಯ ಮೇನೆ ಅಸ್ಮದ್ಗುರೋರ್ಭಗವತೋಸ್ಯ ದಯೈಕ ಸಿಂಧೋಃ ರಾಮಾನುಜಸ್ಯ ಚರಣೌ ಶರಣಂ ಪ್ರಪದ್ಯೆ. ಆಪದಾಮಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಯತ್ರ ಯತ್ರ ರಘುನಾಥಕೀರ್ತನಂ ತತ್ರ ತತ್ರ ಕೃತಮಸ್ತಕಾಂಜಲಿಂ ಬಾಷ್ಪವಾರಿ ಪರಿಪೂರ್ಣಲೋಚನಂ ಮಾರುತಿಂ ನಮತ ರಾಕ್ಷಸಾಂತಕಂ. ಕೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಾಂ ವಂದೇ ವಾಲ್ಮೀಕಿ ಕೋಕಿಲಂ. ವೇದ ವೇದ್ಯೆ ಪರೇ ಪುಂಸಿ ಜಾತೆ ದಶರಥಾತ್ಮಜೆ ವೇದ ಪ್ರಾಚೇತ ಸಾದಾಸೀತ್ ಸಾಕ್ಷಾತ್ ರಾಮಾಯಣಾತ್ಮನ. ಪ್ರಭು ಶ್ರೀರಾಮಚಂದ್ರ ಹಾಗೂ ಆಚಾರ್ಯರ ಚರಣಗಳಲ್ಲಿ ವಂದಿಸ್ತಾ ಇವತ್ತಿನ ವಿಷಯ ನೋಡೋಣ. ನೆನ್ನೆ ನಾವು ನೋಡಿದ್ವಿ ಹೇಗೆ ತ್ರಿಜಟೆ ಅವಳ ಸ್ವಪ್ನವನ್ನ ಹೇಳ್ತಾಳೆ, ವರ್ಣನೆ ಮಾಡ್ತಾಳೆ. ಅದಾದ ನಂತರ ಈ ಸೀತೆ ತುಂಬಾ ಹತಾಶವಾಗಿ ನಾನು ಇಲ್ಲಿ ಬದುಕೋದ್ ಏನ್ ಉಪಯೋಗ ಅಂತ ಅನ್ಕೊಂಡು ಪ್ರಾಣವನ್ನೇ ತ್ಯಾಗ ಮಾಡೋದ್ ವಾಸಿ ಅಂತ ಆ ಶಿಂಶುಮ ಮರದ ಹತ್ರ ಹೋಗ್ತಾಳೆ. ಅಲ್ಲಿ ನಾವು ನೋಡಿದ್ವಿ ಹನುಮಂತ ಅಲ್ಲಿ ಕೂತಿದ್ದಾನೆ ಆ ಮರದೊಳಗೆ. ಮತ್ತ ಅವನ್ಗೆ ಚಿಂತೆ ಆಗಿದೆ, ಇವಾಗ ಏನ್ ಹೇಳ್ಬೇಕು, ಸೀತೆನ ಹೇಗೆ ಈ ಒಂದು ಘೋರವಾದ ಒಂದು ಸ್ಟೆಪ್ ತಗೊಳೋದ್ರಿಂದ ಹೇಗ್ ನಿಲ್ಸೋದು ಇವಳನ್ನ ಅಂತ ಅವನ್ ವಿಚಾರ ಮಾಡ್ತಾ ಕೂತಿದ್ದಾನೆ ಅನ್ವಲ್ಲ. ಈಗ ಅವನ್ ವಿಚಾರ ಮಾಡ್ತಾನೆ, ಈಗ ನನ್ ಸಪೋಸ್ ತಡಕ್ಕಂತ ಅವಳ ಮುಂದೆ ಹಿಂಗೆ ನಿಂತ್ಕೊಂಡ್ಬಿಟ್ರೆ ಅವಳಿಗೊಂಥರ ಭಯ ಆಗ್ಬಿಡುತ್ತೆ. ಅವಳು ಎಲ್ಲಾದ್ರೂ ರಾವಣನೇ ಈ ಒಂದು ವಾನರ ರೂಪದಲ್ಲಿ ಬಂದ್ಬಿಟ್ಟಿದಾನ ಮತ್ತೆ ನನ್ ಏನೋ ಕಷ್ಟ ಕೊಡಕ್ಕೆ ಅಂತ ಅವಳು ಭಯ ಪಟ್ಕೋಬಹುದು. ಸರಿ, ಅದಕ್ಕೆ ನಾನು ಅವಳ ಮುಂದೆ ಹೋಗಿ ನಿಂತ್ಕೊಳ್ಳೋದು ವಾಸಿ ಅಲ್ಲ, ನಾನು ಇಲ್ಲೇ ಮರದಲ್ಲೇ ಮುಚ್ಚಿಟ್ಕೊಂಡೆ ಇಲ್ಲಿಂದಾನೇ ನಾನು ಅದೃಶ್ಯವಾಗೇ ಇದ್ಕೊಂಡು ನಾನು ಮಾತಾಡ್ತೀನಿ ಅಂತ ನಿರ್ಧಾರ ಮಾಡ್ತಾನೆ. ಸರಿ, ಏನ್ ಮಾತಾಡೋದು ಅವಳ ಹತ್ರ? ಈಗ ಸಪೋಸ್ ಅವನ್ ತಕ್ಷಣ ಅಲ್ಲಿ ಅವಳಿಗೆ ನೀನು ಪ್ರಾಣ ಬಿಡ್ಬೇಡ, ಹಿಂಗೆಲ್ಲ ಮಾಡ್ಬೇಡ, ಒಳ್ಳೇದಲ್ಲ ಅಂತ ಎಲ್ಲ ಹೇಳಕ್ ಶುರು ಮಾಡಿದ್ರೆ ಅವಳಿಗೆ ಮತ್ತೆ ಇನ್ನ ಭಯ ಆಗ್ಬಿಟ್ಟು ಅವಳೆಲ್ಲಾದ್ರೂ ಕೂಗಾಡ್ಬಿಟ್ರೆ ಯಾರಿದ್ ಮಾತಾಡ್ತಾ ಇರೋದು, ಏನಾಗ್ತಾ ಇದೆ ಅಂತ ಅವಳಿಗೆ ಅರ್ಥ ಆಗದೆ ಅವ್ರು ಕೂಗ್ಬಿಟ್ರೆ ಆ ರಾಕ್ಷಸೀರೆಲ್ಲ ನೋಡ್ತಾರೆ. ಅವಾಗ ರಾಕ್ಷಸೀರ್ಗೆ ಇವ್ನು ಇಲ್ಲಿದ್ದಾನೆ ಅಂತ ಗೊತ್ತಾದ್ರೆ ಮತ್ತೆ ಅವನ್ ಮುಂದೆ ಅವನನ್ನ ಹಿಡಿದ್ ಬಿಡ್ತಾರೆ, ಏನು ಮಾಡಕ್ಕಾಗಲ್ಲ. ಸೊ ಇದು ಸರಿ ಇಲ್ಲ ಅಂತ ಅನ್ಕೋತಾನೆ. ಸರಿ, ಏನ್ ಮಾತಾಡ್ಲಿ ಮತ್ತ ಅವಳ ಹತ್ರ? ಈಗ ಅವಳು ಪ್ರಾಣ ಬಿಡ್ಬೇಕು ಅಂತ ರೆಡಿ ಆಗಿದ್ದಾಳೆ. ಆ ಕ್ಷಣದಲ್ಲಿ ಅವಳನ್ನ ತಡಿಬೇಕಂದ್ರೆ ಏನ್ ಮಾಡ್ಬೇಕು ಅಂದಾಗ, ಸರಿ ನಾನು ರಾಮನ ಕಥೆ ಹೇಳ್ತೀನಿ ಅಂತ ನಿರ್ಧಾರ ಮಾಡ್ತಾನೆ. ಮತ್ತೆ ರಾಮ ಕಥೆಯನ್ನ ಹೇಳಕ್ ಶುರು ಮಾಡ್ತಾನೆ. ಏವಂ ಬಹು ವಿಧಾಂ ಚಿಂತಾಂ ಚಿಂತಯಿತ್ವ ಮಹಾಕಪಿಃ ಸಂಶ್ರವೇ ಮಧುರಂ ವಾಕ್ಯಂ ವೈದೇಹ್ಯ ವ್ಯಾಜಹಾರಃ. ಈ ತರ ಬೇರೆ ಬೇರೆ ವಿಚಾರ ಮಾಡ್ಕೊಂಡು ಹನುಮಂತ ಫೈನಲ್ ಆಗಿ ಕಡೆಗೆ ಈ ತರ ಮಧುರ ವಾಕ್ಯಗಳನ್ನ ಸೀತೆಗೆ ಕೇಳಿಸೋ ತರ ಮಾತಾಡ್ತಾನೆ ಅಂತ ವಾಲ್ಮೀಕಿ ಶ್ಲೋಕ ಇದೆ. ಸರಿ, ಇವಾಗ ಯಾಕೆ ಅವನ್ ರಾಮನ ಕಥೆ ಹೇಳ್ಬೇಕು ಅಂತ ನಿರ್ಧಾರ ಮಾಡ್ದ? ನಾವು ಹೇಳಿದ್ವಿ, ಆಚಾರ್ಯರು ಯಾವಾಗ್ಲೂ ಹೇಳ್ತಾರೆ, ರಾಮ ಕಥೆ ಅನ್ನೋದು, ರಾಮಾಯಣ ಅನ್ನೋದು ಮೃತ ಸಂಜೀವನಿ. ಯಾರಾದ್ರೂ ಪ್ರಾಣ ಬಿಡ್ಬೇಕು ಅಂತ ಹತಾಶವಾಗಿರೋರ್ಗುನು ಅದ್ ಆ ರಾಮಾಯಣ ಕಥೆ ಹೇಗಿದೆ ಅಂದ್ರೆ ಅಷ್ಟು ಅದರಲ್ಲಿ ಶಕ್ತಿ ಇದೆ, ಅಷ್ಟು ಅದರಲ್ಲಿ ಒಂದು ತೇಜಸ್ಸಿದೆ. ಅದರಿಂದ ಅದರ ಪ್ರಭಾವದಿಂದ ಅದನ್ನ ಕೇಳೋರ್ಗೆ ಆ ಹತಾಶ ಮನೋಭಾವ ಹೋಗ್ಬಿಟ್ಟು ಅವರಲ್ಲಿ ಉತ್ಸಾಹ ಬರುತ್ತೆ. ಅದಕ್ಕೆ ಈ ಆಂಜನೇಯ ನಾನು ರಾಮಕಥೆ ಹೇಳ್ತೀನಿ ಅಂತ ನಿರ್ಧಾರ ಮಾಡಿದ್ದು. ಈಗ ಅವನ್ ಹೇಳಕ್ ಶುರು ಮಾಡ್ತಾನೆ. ಈಗ ಅವನ್ ಹೇಳುವಾಗ ರಾಮ ಅಂತ ಅಯೋಧ್ಯೆನಲ್ಲಿದ್ದ, ಅವನ ಪತ್ನಿ ಸೀತೆ ಅಂತ ಆ ತರ ಹೇಳಲ್ಲ ಆಂಜನೇಯ. ಅವನ್ ಎಲ್ಲಿಂದ ಶುರು ಮಾಡ್ತಾನೆ? ದಶರಥ ಅಂತ ರಾಜ ಇದ್ರು, ಅವ್ರಿಗೆ ಮಕ್ಳು ಇರ್ಲಿಲ್ಲ, ಅವ್ರ ಪುತ್ರ ಕಾಮೇಷ್ಟಿ ಯಾಗ ಮಾಡಿದ್ರು, ಆಮೇಲೆ ಅವ್ರಿಗೆ 4 ಜನ ಮಕ್ಳು ಹುಟ್ಟಿದ್ರು. ಅಲ್ಲಿಂದ ಶುರು ಮಾಡ್ತಾನೆ. ಅದ್ ಹೇಳ್ತಾ ಹೇಳ್ತಾ ಕತೆ ಸಂಪೂರ್ಣ ಹೇಳ್ಕೊಂಡ್ ಬರ್ತಾನೆ. ಈ ತರ ರಾಮನಿಗೆ ಜಾನಕಿ ಜೊತೆ ವಿವಾಹ ಆಗತ್ತೆ, ಆಮೇಲೆ ಅವ್ರು ಅಲ್ಲಿ ಅಯೋಧ್ಯೆನಲ್ಲಿ ಇರ್ತಾರೆ, ಆಮೇಲೆ ಕೈಕೇಯಿ ವರ ಕೇಳ್ತಾಳೆ, ಅದೆಲ್ಲ ಹೇಳ್ಕೊಂಡ್ ಬಂದು ರಾಮನ ಗುಣಗಳನ್ನ ವರ್ಣನೆ ಮಾಡ್ತಾನೆ. ರಕ್ಷಿತ ಸ್ವಸ್ಯ ವೃತ್ತಸ್ಯ ಸ್ವಜನಸ್ಯ ಅಪಿ ರಕ್ಷಿತ ರಕ್ಷಿತ ಜೀವಲೋಕಸ್ಯ ಧರ್ಮಸ್ಯ ಚ ಪರಂ ತಪ. ಈ ರಾಮ ಎಂಥ ರಾಮ? ಇವನು ಎಲ್ಲಾ ಶತ್ರುಗಳನ್ನ ನಾಶ ಮಾಡ್ತಾನೆ, ಅವರ ಜನಗಳನ್ನ, ಸ್ವಜನರನ್ನ ರಕ್ಷಣೆ ಮಾಡ್ತಾನೆ. ಇಲ್ಲಿ ಈ ಲೋಕದಲ್ಲಿ ಯಾರೆಲ್ಲ ಜೀವಗಳಿದಾವೆಲ್ಲ ಅದನ್ನೆಲ್ಲವನ್ನೂ ರಕ್ಷಣೆ ಮಾಡ್ತಾನೆ. ಅವನು ಧರ್ಮದ ದಾರಿಯಲ್ಲೇ ನಡೆಯೋದು. ಅವನು
ಸ್ವವೃತ್ತಿಯನ್ನು ಕಾಪಾಡ್ಕೊಂಡಿರ್ತಾನೆ. ಈ ತರ ರಾಮನ ಗುಣಗಾನ ಮಾಡ್ತಾನೆ ಆಂಜನೇಯ. ಆಮೇಲೆ ಮುಂದೆ ಹೇಳ್ತಾ ಬರ್ತಾನೆ ಅವ್ರು ಹೇಗೆ ವನವಾಸದಲ್ಲಿ ಇದ್ರು, ಆಮೇಲೆ ಅಲ್ಲಿಂದ ರಾವಣ ಬಂದು ಸೀತೆಯನ್ನ ಅಪಹರಣೆ ಮಾಡ್ಕೊಂಡು ಕರ್ಕೊಂಬಂದ ಲಂಕೆಗೆ ಅಂತ ಎಲ್ಲ ಹೇಳ್ತಾನೆ. ಈಗ ಇದೆಲ್ಲ ಕೇಳಿಸ್ಕೊಂಡು ಸೀತೆ ಕೇಳಿಸ್ಕೊಳಕ್ ಶುರು ಮಾಡ್ತಾಳಲ್ಲ, ಅದೇ ಪ್ರಭಾವ ರಾಮಕಥೆದು. ಅದ್ ಕೇಳಿಸ್ಕೊಳ್ತಾ ಅವಳು ಬೇರೆ ಎಲ್ಲ ವಿಚಾರಗಳು ಅವಳ ಮನಸ್ಸಿಂದ ಹೊರಟೋಗ್ಬಿಡುತ್ತೆ. ಅವಳು ಹತಾಶವಾಗಿದ್ದಿದ್ದು, ಅವಳು ಪ್ರಾಣ ಬಿಡ್ಬೇಕು ಅಂತಿದ್ದು ಅದೆಲ್ಲ ಮರ್ತ್ ಹೋಗ್ಬಿಡುತ್ತೆ ಅವಳಿಗೆ. ಇದೆಲ್ಲ ಕೇಳಿಸ್ಕೊಂಡು ಯಾರಿಲ್ಲಿ ಈ ಲಂಕೆಯಲ್ಲಿ ಹೋಗ್ಬಿಟ್ಟು ನನ್ ರಾಮನ್ ಬಗ್ಗೆ ಯಾರು ಇಷ್ಟು ಮಧುರವಾಗಿ ಹೇಳ್ತಾ ಇದ್ದಾರೆ, ನಾನು ಏನಾದ್ರೂ ಕನ್ಸ್ ಕಾಣ್ತಾ ಇದ್ದೀನಾ, ಆದ್ರೆ ನನ್ ನಿದ್ದೆನೆ ಬಂದಿಲ್ವಲ್ಲ, ನಾನ್ ನಿದ್ದೆ ಮಾಡದೆ ನನ್ ಕನ್ಸ್ ಹೆಂಗ್ ಕಾಣ್ಸಕ್ ಸಾಧ್ಯ, ಆ ತರ ವಿಚಾರ ಮಾಡ್ತಾಳೆ. ಈ ಕಡೆ ಆ ಕಡೆ ನೋಡ್ತಾಳೆ, ಯಾಕಂದ್ರೆ ಅವಳಿಗೆ ಯಾರು ಕಾಣಿಸ್ತಾ ಇಲ್ಲ, ಬರೀ ಆ ಧ್ವನಿ ಮಾತ್ರ ಕೇಳಿಸ್ತಾ ಇದೆ. ಕೆಳಗ್ ನೋಡ್ತಾಳೆ, ಸೈಡಲ್ಲಿ ನೋಡ್ತಾಳೆ, ಮೇಲ್ ನೋಡ್ತಾಳೆ, ಏನೋ ಅವಳಿಗೆ ಗೊತ್ತಾಗಲ್ಲ ಯಾರು ಇದನ್ನೆಲ್ಲ ಹೇಳ್ತಾ ಇದ್ದಾಳೆ ಅಂತ. ಸರಿ, ಇದೆಲ್ಲ ಕೇಳಿಸ್ಕೊಂಡು ನಿನ್ನ ಮುಂದೆ ಹನುಮಂತ ಮಾತಾಡ್ತಾನೆ. ಯಾರ್ ನೀನು, ನೀನ್ ಯಾಕೆ ಅಳ್ತಾ ಇದೀಯಾ, ಈ ತರ ಬೇಜಾರ್ ಮಾಡ್ಕೋಬೇಡ, ನೀನೇನಾ ಸೀತೆ, ನಿನ್ನನ್ನೇನಾ ರಾವಣ ಅಪಹರಣ ಮಾಡ್ಕೊಂಡ್ ಬಂದಿದ್ದು ಜನಸ್ಥಾನದಿಂದ ಅಂತ ಎಲ್ಲ ಕೇಳ್ತಾನೆ. ನೀನ್ ಯಾರು ಅಂತ ಕೇಳ್ತಾನಲ್ಲ ಆಂಜನೇಯ. ಆವಾಗ ಅವಳು ಸೀತೆ ಕಣ್ಣೆಲ್ಲ ಒರ್ಸ್ಕೊಂಡ್ಬಿಟ್ಟು ಅಳೋದ್ ನಿಲ್ಸ್ಬಿಟ್ಟು ಮಾತಾಡ್ತಾಳೆ. ಸ್ನುಷಾ ದಶರಥಸ್ಯಾಹಂ ಶತ್ರು ಸೈನ್ಯ ಪ್ರತಾಪಿನಃ ದುಹಿತಾ ಜನಕಸ್ಯಾಹಂ ವೈದೇಹಸ್ಯ ಮಹಾತ್ಮನಃ ಸೀತಾ ಚ ನಾಮ ನಾಮ್ನಾಹಂ ಭಾರ್ಯಾ ರಾಮಸ್ಯ ಧೀಮತಃ ಸಮಾದ್ವಾದಶ ತತ್ರಾಹಂ ರಾಘವಸ್ಯ ನಿವೇಶನೆ. ನಾನು ದಶರಥನ ಸೊಸೆ. ನಾನು ಯಾವ ದಶರಥ, ಯಾರು ಶತ್ರುಗಳನ್ನ ತುಂಬಾ ಕಷ್ಟ ಕೊಡ್ತಾನಲ್ಲ ಅಂಥ ದಶರಥನ ಸೊಸೆ ನಾನು. ಆಮೇಲೆ ಮುಂದೆ ಹೇಳ್ತಾಳೆ, ನಾನು ಜನಕನ ಮಗಳು, ಈ ವಿದೇಹ ರಾಜ ಜನಕ ಇದಾನಲ್ಲ ಅವ್ರ ಮಗಳು ನಾನು, ನನ್ನ ಹೆಸರು ಸೀತಾ, ಮತ್ತೆ ನಾನು ರಾಮನ ಪತ್ನಿ ಅಂತ ಹೇಳ್ತಾಳೆ. ಈ ತರ ತನ್ನ ಒಂದು ಇಂಟ್ರೊಡಕ್ಷನ್ ಸೀತೆ ಮಾಡ್ಕೋತಾಳೆ. ಯಾಕೆಂದ್ರೆ ಅಲ್ಲಿ ಹನುಮಂತ ಕೂತ್ಕೊಂಡು ಕೇಳ್ತಾ ಇದ್ದಾನೆ, ನೀನ್ ಯಾರು, ನೀನೇನಾ ಸೀತೆ ಅಂತ. ಸೊ ನೀನ್ ಯಾರು ಅಂತ ಕೇಳಿದಾಗ ಇದೆಲ್ಲ ಅವಳು ಉತ್ತರ ಕೊಡ್ತಾಳೆ. ಆಮೇಲೆ ಹನುಮಂತ ಅಲ್ಲಿ ಆ ಗಿಡದಲ್ಲಿ ಕೂತಿದಾನಲ್ಲ, ಸ್ವಲ್ಪ ಕೆಳಗಿನ ಲೆವೆಲ್ಗೆ ಬರ್ತಾನೆ, ಮುಖ ತೋರ್ಸ್ಕೋತಾನೆ ಅವಾಗ, ನಾನ್ ವಾನರ ಇಲ್ಲಿದ್ದೀನಿ ಅಂತ. ಆಮೇಲೆ ಅಲ್ಲಿಂದ ಮಾತಾಡ್ತಾನೆ. ಏನ್ ಹೇಳ್ತಾನೆ, ಅಹಂ ರಾಮಸ್ಯ ಸಂದೇಶಾತ್ ದೇವಿ ದೂತ ತವಾಗತಃ ವೈದೇಹಿ ಕುಶಲೀ ರಾಮಃ ತ್ವಂಚ ಕೌಶಲಂ ಅಬ್ರವೀತ್. ಓ ಸೀತೆ, ನಾನು ರಾಮನ ದೂತನಾಗಿ ಇಲ್ಲಿ ಬಂದಿದ್ದೀನಿ. ಆ ರಾಮ, ಆ ಗುಣವಾನ್ ಆಗಿರೋ ರಾಮ, ನೀನ್ ಹೇಗಿದೀಯಾ, ನೀನ್ ಚೆನ್ನಾಗಿದೀಯಾ, ನಿನ್ನ ಕುಶಲತೆ ಬಗ್ಗೆನು ಅವನು ವಿಚಾರ ನನ್ನ ಕೇಳಕ್ ಹೇಳಿದಾನೆ, ನೀನ್ ಹೇಗಿದೀಯಾ ಅಂತ ಕೇಳ್ಬೇಕು ಅಂತ ನನ್ ಕಳ್ಸಿದಾನೆ ಅಂತ ಹೇಳ್ತಾನೆ ಆಂಜನೇಯ. ಇದ್ ಕೇಳಿಸ್ಕೊಂಡ್ರು ಸೀತೆಗೆ ಎಲ್ಲೋ ಮನ್ಸಲ್ಲಿ ಒಂದು ಡೌಟು. ಅವಳೊಂದು ಪ್ರಶ್ನೆ ಕೇಳ್ತಾಳೆ ಮುಂದೆ. ಇವಾಗ ಹನುಮಂತ ಎಲ್ಲ ಆಗಿರೋ ವಿಷಯಗಳನ್ನೆಲ್ಲ, ಘಟನೆಗಳನ್ನೆಲ್ಲ ವರ್ಣನೆ ಮಾಡಿದಾನಲ್ಲ, ಆದ್ರೂ ಅವಳ ಮನ್ಸಲ್ಲಿ ಒಂದು ವಿಚಾರ ಇದೆ. ಅವಳು ಕೇಳ್ತಾಳೆ, ಕ್ವತೆ ರಾಮೇಣ ಸಂಸರ್ಗ ಕಥಂ ಜಾನಸಿ ಲಕ್ಷ್ಮಣಾಂ ವಾನರಾಣಾಂ ನರಾಣಾಂ ಚ ಕಥಂ ಆಸೀತ್ ಸಮಾಗಮಃ. ನಿಮ್ಗೆ ಹೆಂಗೆ ರಾಮನ್ ಜೊತೆ ಕಾಂಟ್ಯಾಕ್ಟ್ ಬಂತು, ನೀವ್ ಹೇಗ್ ರಾಮನ್ನ ಭೇಟಿ ಮಾಡಿದ್ರಿ, ನಿಮ್ಗೆ ಲಕ್ಷ್ಮಣ ಹೆಂಗ್ ಗೊತ್ತು, ಈ ತರ ವಾನರರಿಗೂ ನರರಿಗೂ ಒಂದು ಸಂಬಂಧನೇ ಸಾಧ್ಯ ಇಲ್ವಲ್ಲ, ಇದ್ ಹೆಂಗಾಯ್ತು, ಇದ್ ಹೇಗ್ ಸಾಧ್ಯ ಆಯ್ತು. ವಾನರ ಮತ್ತೆ ನರ, ನರ ಅಂದ್ರೆ ಯಾರು, ರಾಮ ಮನುಷ್ಯ, ನರ ಈ ಸುಗ್ರೀವ ಆಂಜನೇಯ ಇವರೆಲ್ಲ ವಾನರ, ಕೋತಿಗಳು. ಈ ತರ ಕೋತಿಗಳಿಗೂ ಮನುಷ್ಯರಿಗೂ ಈ ತರ ಹೇಗ್ ಒಂದ್ ಸಂಬಂಧ ನಿರ್ಮಾಣ ಆಯ್ತು ಅಂತ ಕೇಳ್ತಾಳೆ. ಸೊ ಇಲ್ಲಿಗೆ ಈ ಕತೆ ಭಾಗ ನಾವು ನಿಲ್ಸ್ಕೊಳ್ಳೋಣ. ಇವತ್ತಿನ ನಾವು ನೋಡಿರೋ ವಿಷಯಗಳಲ್ಲಿ ಆಚಾರ್ಯರು ಏನೊಂದು ವ್ಯಾಖ್ಯಾನ ಮಾಡಿದ್ದಾರೆ ಅದನ್ನ ಅರ್ಥ ಮಾಡ್ಕೊಳ್ಳೋಣ. ಈಗ ನಾವು ನೋಡಿದ್ವಿ, ಈ ಆಂಜನೇಯ ದಶರಥನಿಂದ ಶುರು ಮಾಡಿ ಮಾತಾಡಕ್ ಶುರು ಮಾಡ್ದ ಅಲ್ಲ, ಯಾಕೆ ಅವನ್ ಡೈರೆಕ್ಟ್ ಆಗಿ ರಾಮ ಅಲ್ಲಿದ್ದಾನೆ, ಜನಸ್ಥಾನದಿಂದ ಬಂದ ರಾಮ ಸುಗ್ರೀವನ್ನ ಭೇಟಿ ಮಾಡಿ ಇವಾಗ ಅವರು ಕಿಷ್ಕಿಂಧೆನ ಹತ್ರ ಇದ್ದಾರೆ, ನಾನು ಅವರಿಂದ ದೂತನಾಗಿ ಬಂದಿದ್ದೀನಿ, ಅಲ್ಲಿ ಶುರು ಮಾಡ್ಬೋದಿತ್ತಲ್ಲ ಆಂಜನೇಯ. ಆದ್ರೆ ಅವನ್ ಹೇಗ್ ವಿಚಾರ ಮಾಡ್ತಾನಂದ್ರೆ, ಈ ಸೀತೆ ಮುಂಚೆನೆ ಹತಾಶವಾಗಿದ್ದಾಳೆ, ಇಲ್ಲಿ ಯಾವುದೋ ಒಂದ್ ರಾಕ್ಷಸರ ಮಧ್ಯ ಸಿಕ್ಕಾಕೊಂಡ್ಬಿಟ್ಟು ಅವಳಿಗೆ ಏನೂ ಅರ್ಥ ಆಗ್ತಾ ಇಲ್ಲ. ಅಂತ ಸಮಯದಲ್ಲಿ ನಾನು ಹೋಗ್ಬಿಟ್ಟು ರಾಮ ಅಂದ್ರೆ ಸಾಕು, ಅಯ್ಯೋ ಈ ರಾಕ್ಷಸರ ಭೂಮಿಯಲ್ಲಿ ನನ್ ರಾಮನ್ ಬಗ್ಗೆ ಯಾರು ಒಳ್ಳೇದ್ ಖಂಡಿತ ಹೇಳಕ್ ಸಾಧ್ಯ ಇಲ್ಲ, ಏನಾಯ್ತೋ ರಾಮಂಗೇನೋ ಕೆಟ್ಟದಾಗ್ಬಿಡ್ತೇನೋ, ಇವ್ರೇನಾದ್ರೂ ನಾಶ ಮಾಡ್ಬಿಟ್ರ ರಾಮನ್ನ ಅಂತ ಹೆದರ್ಕೋತಲ್ಲ ಅವಳು. ಆ ಭಯ ಅವಳಿಗಾಗ್ಬಾರ್ದು, ಅದ್ರಿಂದ ರಾಮ ಅಂತ ಉಲ್ಲೇಖ ಸ್ಟಾರ್ಟಿಂಗ್ ಅಲ್ಲಿ ಮಾಡಲ್ಲ ಹನುಮಂತ. ಈಗ ಸೀತೆಗೆ ದಶರಥ ರಾಜ ಆಲ್ರೆಡಿ ಅವ್ರ ಮೃತ್ಯು ಆಗಿದೆ, ಸೊ
ದಶರಥ ಅಂದ್ರೆ ಅವಳಿಗೇನು ಭಯ ಆಗಕ್ಕಲ್ ಸಾಧ್ಯ ಇಲ್ಲ ಅಲ್ವಾ. ಅದಕ್ಕೆ ಆಂಜನೇಯ ಫಸ್ಟ್ ದಶರಥನಿಂದ ಶುರು ಮಾಡಿ ಕತೆ ಹೇಳಕ್ ಶುರು ಮಾಡ್ತಾನೆ. ಈಗ ಅವನು ಯಾವ ಭಾಷೆಯಲ್ಲಿ ಮಾತಾಡ್ದ ಅಂತ ಪ್ರಶ್ನೆ. ಅಲ್ಲಿ ವಾಲ್ಮೀಕಿ ರಾಮಾಯಣದಲ್ಲಿ ತುಂಬಾ ಸ್ಪಷ್ಟವಾಗಿ ಹೇಳಿದೆ. ಆಂಜನೇಯ ಒಂದು ನಿರ್ಣಯ ಮಾಡ್ಕೋತಾನೆ, ನಾನು ಖಂಡಿತ ಸಂಸ್ಕೃತದಲ್ಲಿ ಮಾತಾಡಲ್ಲ ಅಂತ. ಯಾಕೆ? ಯಾಕೆಂದ್ರೆ ಈ ರಾವಣ ಸಂಸ್ಕೃತ ಪಂಡಿತ. ಸೊ ಇವಾಗ ಯಾರೋ ಒಬ್ರು ಸಂಸ್ಕೃತದಲ್ಲಿ ಮಾತಾಡಕ್ ಶುರು ಮಾಡಿದ್ರೆ ಸೀತೆ ಏನ್ ಅನ್ಕೋತಾಳೆ, ಓಹೋ ಇದು ರಾವಣನೇ ಬೇರೆ ವೇಷ ಹಾಕೊಂಡ್ ಬಂದ್ಬಿಟ್ಟಿದ್ದಾನೆ, ಮತ್ತೆ ಈ ರೂಪದಲ್ಲಿ ಬಂದು ನನಗೇನೋ ಒಂದು ಕನ್ವಿನ್ಸ್ ಮಾಡಕ್ ನೋಡ್ತಾ ಇದ್ದಾನೆ, ಇದು ರಾವಣನೇ ಅಂತ ಅವಳು ತೀರ್ಮಾನ ಮಾಡ್ಬಿಡ್ತಾಳೆ. ಅದಕ್ಕೆ ಆ ತರ ಆಗ್ಬಾರ್ದು ಅಂತ ಹೇಳಿ ತುಂಬಾ ಕ್ಲಿಯರ್ ಆಗಿ ಆಂಜನೇಯ ಏನ್ ಡಿಸೈಡ್ ಮಾಡ್ತಾನೆ, ನಾನು ಸಂಸ್ಕೃತ ಭಾಷೆಯಲ್ಲಿ ಮಾತಾಡಲ್ಲ ಅಂತ ಅನ್ಕೋತಾನೆ. ಮತ್ ಯಾವ ಭಾಷೆಯಲ್ಲಿ ಮಾತಾಡ್ದ ಅವನು? ಅಲ್ಲಿ ವಾಲ್ಮೀಕಿ ರಾಮಾಯಣದಲ್ಲಿ ಹೇಳಿರೋದು ಮನುಷ್ಯ ಭಾಷೆಯಲ್ಲಿ ಮಾತಾಡ್ತೀನಿ ಅಂತ, ಮಧುರವಾದ ಮನುಷ್ಯ ಭಾಷೆ ಅಂತ ಹೇಳಿದ್ದಾರೆ. ಈಗ ಅವನ್ ವಾನರ ಭಾಷೆನಲ್ಲಿ ಮಾತಾಡ್ಬೋದಿತ್ತು, ಆದ್ರೆ ಸೀತೆಗೆ ಅರ್ಥ ಆಗಲ್ವಲ್ಲ, ವಾನರರ ಭಾಷೆ ಸೀತೆಗೆ ಗೊತ್ತಿಲ್ಲ, ಅವಳಿಗೆ ಅದು ಅರ್ಥ ಆಗಲ್ಲ. ಸೊ ಮನುಷ್ಯ ಭಾಷೆ, ಮನುಷ್ಯ ಭಾಷೆ ಮಧುರವಾಗಿರೋದು ಅಂದ್ರೆ ಯಾವುದು, ಸೀತೆಗೂ ಅದು ಗೊತ್ತಿರ್ಬೇಕು ಅಂದ್ರೆ ಯಾವುದು ಅಂದ್ರೆ ಇಲ್ಲಿ ಆಚಾರ್ಯರು ವ್ಯಾಖ್ಯಾನ ಮಾಡ್ತಾರೆ, ಅವನ್ ಖಂಡಿತ ಆಂಜನೇಯ ತಮಿಳಲ್ಲಿ ಮಾತಾಡಿದಾನೆ ಅಂತ. ಈಗ ನಮಗನ್ಸ್ಬಹುದು ಕಂಬ ರಾಮಾಯಣದಲ್ಲಿ ತಮಿಳಲ್ಲಿ ಹೇಳ್ತಾರೆ, ವಾಲ್ಮೀಕಿ ರಾಮಾಯಣದಲ್ಲಿ ಸಂಸ್ಕೃತದಲ್ಲಿ ಹೇಳಿರ್ಬೇಕು, ಇಲ್ಲ ತುಳಸಿ ರಾಮಚರಿತ್ ಮಾನಸ್ ಅಂದ್ರೆ ಅಲ್ಲಿ ಆ ಅವಧಿ ಭಾಷೆಯಲ್ಲಿ ಹೇಳಿರ್ಬೇಕು, ಅದೆಂಗ್ ತಮಿಳು ಅಂತ. ಆದ್ರೆ ಇಲ್ಲಿ ಆಚಾರ್ಯರು ಒಂದು ತುಂಬಾ ಸ್ಪೆಷಲ್ ಆಗಿ ಒಂದು ವ್ಯಾಖ್ಯಾನ ಮಾಡ್ತಾರೆ. ಏನಂದ್ರೆ ಈ ತಮಿಳು ಅನ್ನೋ ಭಾಷೆನೂ ಕೂಡ ಸಂಸ್ಕೃತದಷ್ಟೇ ಪುರಾತನವಾದ ಭಾಷೆ, ಮತ್ತೆ ಅದನ್ನ ನಿರ್ಮಾಣ ಮಾಡಿದ್ದು ಅಗಸ್ತ್ಯರ್ ಮುನಿಗಳು. ಸೊ ಅಗಸ್ತ್ಯರೇ ಆ ತಮಿಳು ಭಾಷೆಗೆ ಏನೆಲ್ಲ ವ್ಯಾಕರಣ ಇದೆ, ಹೇಗೆ ಅದರ ಆ ಭಾಷೆ ಹೇಗೆ ನಿರ್ಮಾಣ ಆಯ್ತು ಅಂದ್ರೆ ಅಗಸ್ತ್ಯ ಮುನಿಗಳಿಂದಾನೇ ಆಗಿದ್ದು. ಸೊ ಆಂಜನೇಯ ಅವನು ನವ ವ್ಯಾಕರಣ ಪಂಡಿತ, ಅವನಿಗೆ ಎಲ್ಲಾ ಭಾಷೆಗಳು ಗೊತ್ತು, ಅವನಿಗೆಲ್ಲಾ ವಿದ್ಯೆನೂ ಇದೆ, ಅವನು ಖಂಡಿತ ತಮಿಳು ಗೊತ್ತು. ಈಗ ಸೀತೆಗೆ ಅರ್ಥ ಆಗತ್ತಾ ತಮಿಳು? ಅವನ್ ಯಾಕೆ ತಮಿಳಲ್ಲಿ ಮಾತಾಡ್ದ ಅಂದ್ರೆ, ಅಗಸ್ತ್ಯ ಮುನಿ ಆಶ್ರಮದಲ್ಲಿ ನಿಮ್ಗೆ ನೆನಪಿರ್ಬೋದು, ರಾಮ ಸೀತೆ ಲಕ್ಷ್ಮಣ ಎಲ್ಲ ಬಂದಾಗ ಅವರು ಆ ಮಂಡಲದಲ್ಲಿ ಎಲ್ಲಾ ಋಷಿಗಳ ಹತ್ರ ಹೋದಾಗ ನಾವು ಹೇಳಿದ್ವಿ, ಅಗಸ್ತ್ಯ ಮುನಿ ಆಶ್ರಮದಲ್ಲೂ ಅವ್ರು ಕೆಲವು ಸಮಯ ಇದ್ರು ಅಂತ. ಸೊ ಆ ಸಮಯದಲ್ಲಿ ಅಗಸ್ತ್ಯ ಮುನಿಗಳ ಸಂಬಂಧದಲ್ಲಿ ಅವರು ಆ ತಮಿಳು ಭಾಷೆ ಕಲ್ತಿದ್ರು. ಸೊ ಬೇಸಿಕಲಿ ಜಾನಕಿ ಇವಳು ಸೀತೆ ಅನ್ನೋಳು ಮಿಥಿಲೆಯಿಂದ ಬಂದಿರೋದು. ಮಿಥಿಲೆ ಅಂದ್ರೆ ಎಲ್ಲಿ? ಅದು ಈಗಿನ ಕಾಲದಲ್ಲಿ ನೇಪಾಳದಲ್ಲಿದೆ. ಸೊ ಅಲ್ಲಿನ ಭಾಷೆ ಆ ಹಿಂದಿ ಅವಧಿ ಆ ಭಾಷೆ ಅದು ಅವಳು ಗೊತ್ತೇ ಇತ್ತು, ಸಂಸ್ಕೃತನೂ ಗೊತ್ತಿತ್ತು. ಆದ್ರೆ ಈ ಅಗಸ್ತ್ಯ ಮುನಿಗಳ ಆಶ್ರಮದಲ್ಲಿ ಇದ್ದಾಗ ಖಂಡಿತ ಅವರು ಆ ತಮಿಳ್ ಭಾಷೆನೂ ಕಲ್ತಿದ್ರು. ಈಗ ಸುಮಾರು ಜನ ಈಗಿನ ಕಾಲದಲ್ಲಿ ತಮಿಳ್ನಾಡಿನಲ್ಲಿರೋ ಜನ ರಾವಣನ ಮೇಲೆ ತುಂಬಾ ಅವ್ರಿಗೆ ಹೆಮ್ಮೆ, ರಾವಣ ನಮ್ಮವನು ಅಂತಾರೆ. ಆದ್ರೆ ಆಕ್ಚುಲಿ ರಾವಣನಿಗೆ ತಮಿಳ್ ಭಾಷೆ ಬರ್ತಾ ಇರ್ಲಿಲ್ಲ ಅಷ್ಟೊಂದು, ಅವನ್ ತಮಿಳ್ಗಿಂತ ಸಂಸ್ಕೃತದಲ್ಲ ಅವ್ನ್ ಪಂಡಿತನಾಗಿದ್ದ. ಸೊ ಹನುಮಂತ ಏನ್ ಡಿಸೈಡ್ ಮಾಡ್ದ, ಸಂಸ್ಕೃತದಲ್ಲಿ ಮಾತಾಡಿದ್ರೆ ರಾವಣ ಬಂದಿದ್ದಾನೆ ಅನ್ಕೋತಾರೆ. ಸೊ ಮನುಷ್ಯ ಭಾಷೆಯಲ್ಲಿ ಮಾತಾಡ್ಬೇಕು, ಮಧುರವಾದ ಮನುಷ್ಯ ಭಾಷೆ. ಆ ಭಾಷೆ ಯಾವುದು ಅಂದ್ರೆ ತಮಿಳಲ್ಲಿ ಮಾತಾಡ್ದ ಅಂತ ಹೇಳ್ತಾರೆ ಆಚಾರ್ಯರು. ಒಟ್ಟಲ್ಲಿ ಈ ಮಾತಾಡ್ದನಲ್ಲ, ಸರಿ ಇಷ್ಟೆಲ್ಲ ಅವನು ಹೇಳಿದಾನೆ. ಈಗ ಸೀತೆನ್ ಕೇಳ್ತಾನಲ್ಲ, ನೀನ್ ಯಾರು ಅಂತ, ನಿನ್ ಏನ್ ಗುರುತು, ನಿನ್ ಹೇಳು ನಿನ್ನ ಐಡೆಂಟಿಟಿನ ಅಂತ. ಆವಾಗ ಸೀತೆ ಏನ್ ಹೇಳ್ತಾಳೆ, ನಾನು ದಶರಥನ ಸೊಸೆ ಅಂತ ಹೇಳ್ಕೊತಾಳಲ್ವಾ. ಇದ್ಯಾಕೆ? ಒಂದನೇದಾಗಿ ಆಚಾರ್ಯರು ಹೇಳ್ತಾರೆ, ಅವಳು ಏನ್ ಕನ್ವೆ ಮಾಡಕ್ ನೋಡ್ತಾ ಇದ್ದಾಳಂದ್ರೆ, ದಶರಥ ರಾಜ ಏನಾದ್ರೂ ಜೀವಂತವಾಗಿದ್ರೆ ನನಗೆ ಈ ಪರಿಸ್ಥಿತಿನೇ ಬರ್ತಾ ಇರ್ಲಿಲ್ಲ, ಅದನ್ನ ಕನ್ವೆ ಮಾಡಕ್ಕೆ ನಾನ್ ದಶರಥನ ಸೊಸೆ ಅಂತ ಒಂದು ಬೇಜಾರಿಂದ ಹೇಳ್ಕೊತಾ ಇದ್ದಾಳೆ. ಆತರ ಅಂದ್ರೆ ದಶರಥ ಇಲ್ಲ, ಅದಕ್ಕೆ ನನ್ಗೆ ಈ ಗತಿ ಬಂದಿದೆ, ರಾಮಾಯಣ ನನ್ನ ಹುಡ್ಕೊಂಡ್ ಬಂದಿಲ್ಲ, ಆದ್ರೆ ನನ್ ಮಾವನವ್ರು ಇದ್ದಿದ್ರೆ ಅವ್ರು ಖಂಡಿತ ಈ ಪರಿಸ್ಥಿತಿನೇ ನನಗ್ ಬರಕ್ ಬಿಡ್ತಾ ಇರ್ಲಿಲ್ಲ, ಅಷ್ಟ್ ಚೆನ್ನಾಗಿ ನನ್ನ ರಕ್ಷಣೆ ಮಾಡೋರು ಅಂತ ಹೇಳೋದು. ಅಥವಾ ದಶರಥ ರಾಜ ಇದ್ದು ಚೆನ್ನಾಗಿದ್ದಿದ್ರೆ ಈ ವನವಾಸಕ್ಕೆ ನಾವು ಬರ್ತಾ ಇರ್ಲಿಲ್ಲ, ಅದೆಲ್ಲ ಇರ್ಲಿಲ್ಲ ಅಂದ್ರೆ ನನಗೆ ಈ ಪರಿಸ್ಥಿತಿನೇ ಬರ್ತಾ ಇರ್ಲಿಲ್ಲ, ಆ ತರಾನು ಹೇಳ್ತಾ ಇರ್ಬೋದು. ಆಮೇಲೆ ಇಲ್ಲಿ ಆಚಾರ್ಯರು ಇನ್ನೊಂದು ವಿಷಯ ನಮಗೆ ಹೇಳ್ತಾರೆ. ಇದನ್ನ ನಾವು ಸ್ವಲ್ಪ ಮನಸ್ಸು ಏನಂತೀರಾ ವ್ಯಾಪಕವಾಗಿ ಇಟ್ಕೊಂಡು ನಾವು ಇದನ್ನ ಅರ್ಥ ಮಾಡ್ಕೋಬೇಕು. ಯಾವಾಗ ಈ ರಾವಣ ಸೀತೆನ ಅಪಹರಣ ಮಾಡೋ ಸಮಯದಲ್ಲಿ ಅಲ್ಲಿ ಬಂದಿದ್ನಲ್ಲ ಆಶ್ರಮದ ಹತ್ರ, ಅವಳು ಒಬ್ಳೇ ಇದ್ದಾಗ ಅವನ್ ಬಂದ ಅಲ್ಲಿ. ಅವಾಗ ಅವನು ನೀನ್ ಯಾರು ಅಂತ ಕೇಳ್ತಾನಲ್ಲ, ಆ ಸಮಯದಲ್ಲಿ ಸೀತೆ ಏನ್ ಹೇಳಿದ್ಲು? ಮೊದಲನೇದಾಗಿ ನಾನು ಜನಕನ ಪುತ್ರಿ ಅಂತ ಹೇಳಿದ್ಲು, ಅದನ್ನ ತನ್ನ ಒಂದು ಗುರುತಾಗಿ ಹೇಳಿದ್ಲು. ಆ ಸಮಯದಲ್ಲಿ ಅವಳಿಗೆ ಕೆಟ್ಟ ಕಾಲ ಶುರುವಾಯ್ತು, ಅಪಹರಣ ಆಯ್ತು. ಈಗ ಆಂಜನೇಯ ಕೇಳ್ತಾ ಇದ್ದಾನೆ, ಈಗ ಅವಳು ಫಸ್ಟ್ ಏನ್ ಹೇಳ್ತಾ ಇದ್ದಾಳೆ, ನಾನು ದಶರಥನ ಸೊಸೆ ಅಂತ ಹೇಳ್ತಾ ಇದ್ದಾಳೆ. ಇಲ್ಲಿಂದ ಅವಳಿಗೆ ಒಳ್ಳೆ ಸಮಯ ಪ್ರಾರಂಭ ಆಯ್ತು. ಇಲ್ಲಿ ಆಚಾರ್ಯ ನಮ್ಗೆ ಏನ್ ಹೇಳೋದಂದ್ರೆ,
ಒಂದು ಸ್ತ್ರೀಗೆ, ಒಂದು ಮಹಿಳೆಗೆ ಮದುವೆ ಆದ ನಂತರ ಅವಳ ಒಂದು ಗುರುತು ಆ ಅತ್ತೆ ಮಾವ ಇರೋ ಆ ಮನೆಯಿಂದ, ಅದರಿಂದ ಅವಳ ಗುರುತು ಅವಳು ಬೆಳೆಸ್ಕೋಬೇಕು. ಈಗ ನಾವು ಯಾರೋ ಒಬ್ರಿಗೆ ಮಗಳು ಅನ್ನೋದು ಇದ್ದೇ ಇದೆ, ಅದನ್ನ ಯಾರು ಆಮ್, ಇದ್ ಮಾಡಕ್ ಆಗಲ್ಲ. ಅದ್ ಖಂಡಿತ ನಾವು ಇಂಥವ್ರ ಮಕ್ಕಳು ನಾವು ಅಂದ್ರೆ ಅದಿದ್ದೇ ಇರುತ್ತೆ, ನಮ್ಮ ತಂದೆ ತಾಯಿ ಹತ್ರ ಇರೋ ಸಂಬಂಧ ಇದ್ದೇ ಇದೆ. ಆದ್ರೆ ನಾವು ಕೇವಲ ಆ ಒಂದು ಅಸ್ತಿತ್ವ ಇಟ್ಕೊಂಡು ಆ ಒಂದು ಸಂಬಂಧ ಕಡೆನೇ ನಾವು ಗಮನ ಕೊಟ್ಕೊಂಡಿದ್ರೆ, ಮದುವೆ ಆದ ನಂತರ ಈ ನಮ್ಮ ಪತಿಯ ಮನೆಯವರ ಹತ್ರ ನಾವು ಸಂಬಂಧ ಬೆಳೆಸ್ಕೊಳ್ಳಿಲ್ಲ ಅಂದ್ರೆ ಎಲ್ಲೋ ಒಂದ್ ನಮ್ಮನ್ನ ಅದನ್ನು ಆಪತ್ತಕ್ಕೆ ಕರ್ಕೊಂಡು ಹೋಗುತ್ತೆ. ನಾವು ಈ ಕಡೆ ಯಾರು ನಮ್ಮನ್ನ ತಂದೆ ತಾಯಿಯವ್ರನ್ನ ಬಿಟ್ಕೊಡ್ಬೇಕು ಅಂತ ಹೇಳ್ತಾ ಇಲ್ಲ, ಆದ್ರೆ ಆದಷ್ಟು ಗಮನ, ಆದಷ್ಟು ನಾವು ಒಂದು ಕೇರ್ ತಗೋಬೇಕು. ಏನಂದ್ರೆ ಈ ಪತಿ, ನಾವು ಇವಾಗ ಇವ್ರ ಮನೆಗೆ ನಾವು ಹೊಸದಾಗಿ ಬಂದಿದೀವಿ, ಈ ಮನೆಯಲ್ಲಿ ನಾವು ಒಂದು ನಮ್ಮ ಸಂಬಂಧಗಳನ್ನ ಬೆಳೆಸ್ಕೋಬೇಕು. ಆ ಕಾರಣಕ್ಕಾಗಿ ಕೆಲವೊಮ್ಮೆ ನಮ್ಮ ಅಪ್ಪ ಅಮ್ಮ ಹತ್ರ ಇರೋ ಸಂಬಂಧ ನಾವು ಸ್ವಲ್ಪ ಹಿಂದೆ ಇಟ್ಬಿಟ್ಟು ಇದ್ರ ಮೇಲೆ ಜಾಸ್ತಿ ಗಮನ ಕೊಡೋದು ಅವಶ್ಯಕ ಇರುತ್ತೆ. ಅದನ್ನ ಮಾಡಿದಾಗ ನಾವು ಈ ಹೊಸ ಫ್ಯಾಮಿಲಿ ಒಳಗೆ ನಾವು ಸಂಪೂರ್ಣವಾಗಿ ಅಲ್ಲಿ ಹೋಗಿ ಹೊಂದ್ಕೋತೀವಿ. ಇಲ್ಲ, ನಮ್ಮ ಮನೇಲಿ ಹೀಗೆ, ನಮ್ಮ ತಾಯಿ ಮನೇಲಿ ಹೀಗೆ, ನಮ್ಮ ತಂದೆ ಹೀಗೆ ಅಂತ ಅದನ್ನೇ ನಾವು ಹಿಡ್ಕೊಂಡಿದ್ದಿದ್ರೆ, ಆ ತರ ಇದ್ದಾಗ ಇಲ್ಲಿ ಹೊಂದ್ಕಣಿಕೆ ಕಮ್ಮಿ ಆಗುತ್ತೆ. ಆ ತರ ನಾವು ಹೊಂದ್ಕೊಳಕ್ ಆಗ್ಲಿಲ್ಲ ಅಂದಾಗ ಅಲ್ಲಿ ಎಲ್ಲಾ ತರಹದ್ದು ಮನಸ್ತಾಪ ಬರುತ್ತೆ, ಅಲ್ಲಿ ಎಲ್ಲಾ ವಿಧದ ಅಡಚಣೆಗಳು ನಮ್ಗೆ ಅನ್ಸುತ್ತೆ. ಆಮೇಲೆ ನಾವು ಬೇರೆ ತಪ್ಪು ದಾರಿಗೆ ಹೋಗ್ಬಿಟ್ಟು ನಮಗೆ ಏನಂತಾರೆ ಈಗಿನ ಕಾಲದಲ್ಲಿ, ಒಂದು ಕೆಮಿಸ್ಟ್ರಿ ಇಲ್ಲ, ನಮ್ಗೊಂದು ಹೊಂದಾಣಿಕೆ ಇಲ್ಲ, ಕಾಂಪ್ಯಾಟಿಬಿಲಿಟಿ ಇಲ್ಲ ಅಂತ ಎಲ್ಲ ಹೇಳ್ಬಿಟ್ಟು ಆಮೇಲೆ ಆ ಸಂಬಂಧ ಒಡೆದೋಗೋ ತರ ಸ್ಟೇಜ್ಗೆ ಹೋಗ್ತೀವಿ. ಆದ್ರೆ ನಾವು ಈ ಮಾತನ್ನ ಅರ್ಥ ಮಾಡ್ಕೊಂಡ್ರೆ, ಆಚಾರ್ಯರು ಏನ್ ಹೇಳಿದ್ರು, ಎಲ್ಲಿ ಇವಳು ಸೀತೆ ನನ್ ಜನಕನ ಮಗಳು ಅಂತ ಮೊದಲು ಹೇಳ್ಕೊಂಡ್ಲಲ್ಲ, ಅವಾಗ ಅದೇ ಅವಳಿಗೆ ಮುಖ್ಯ ಅಂತ ಹೇಳ್ಕೊಂಡಾಗ ಅವಳ ಕಾಲ ಸರಿ ಇರ್ಲಿಲ್ಲ. ಎಲ್ಲಿ ಅವಳು ನಾನ್ ದಶರಥನ ಸೊಸೆ ಅಂತ ಹೇಳ್ಕೊಂಡ್ಲಲ್ಲ, ಅಲ್ಲಿಂದ ಅವಳಿಗೆ ಒಳ್ಳೆ ಕಾಲ ಸ್ಟಾರ್ಟ್ ಆಯ್ತು. ಸೊ ನಾವು ಕೂಡ ಯಾರ್ ಇದನ್ನ ಕೇಳಿಸ್ಕೊತಾ ಇರೋದು, ಯಾರ್ ಲೇಡೀಸ್ ಕೇಳಿಸ್ಕೊತಾ ಇದ್ರೆ ಇದನ್ನ ಮನ್ಸಲ್ಲಿ ಇಟ್ಕೋಬೇಕು. ನಾವು ಯಾವಾಗ್ಲೂ ನಮಗ್ ಮದ್ವೆ ಆಗಿದೆ ಅಂದ್ರೆ ನಮ್ಮ ಪತಿಯ ಮನೆ, ಆ ಒಂದು ಕುಟುಂಬ, ಅದನ್ನು ನಾವು ತುಂಬಾ ಮಹತ್ವದಾಗಿ ಅದನ್ನ ಇಟ್ಕೋಬೇಕು. ಅಲ್ಲಿ ಏನ್ ನಮ್ಮ ಪಾತ್ರ ಇದೆ, ಅಲ್ಲಿ ನಮ್ ಏನ್ ಕರ್ತವ್ಯ ಇದೆ, ಅದನ್ನ ಸರಿಯಾದ ರೀತಿಯಲ್ಲಿ ನಾವು ಮಾಡ್ಬೇಕು. ತಂದೆ ತಾಯಿಯರಿಗೂ ನಾವು ಗಮನ ಕೊಡ್ಬೇಕು, ಅದ್ಯಾರು ಬೇಡ ಅಂತ ಹೇಳಿಲ್ಲ. ಆದ್ರೆ ನನ್ನ ಪತಿ ಮನೆಯನ್ನ ನಾನು ನಿಗ್ಲೆಕ್ಟ್ ಮಾಡಿ ನಮ್ಮ ತಾಯಿ ತಂದೆಯವ್ರಿಗೆ ಮಾಡ್ತೀನಿ ಅಂದ್ರೆ ಅದು ಸರಿಯಾದ ಒಂದು ದೃಷ್ಟಿಕೋನ ಅಲ್ಲ. ನಾವು ಇಲ್ಲೂ ಇಷ್ಟೇ ಮಹತ್ವ ಕೊಟ್ಟು ನಮ್ಮ ಸಂಬಂಧಗಳನ್ನ ಬೆಳೆಸ್ಕೋಬೇಕು. ಒಳ್ಳೆ ರೀತಿಯಲ್ಲಿ ಇಲ್ಲೂ ಹೊಂದ್ಕೊಂಡು ನಾವು ಆ ಫ್ಯಾಮಿಲಿ ಮೆಂಬರ್ ಇವಾಗ ಇದೀವಿ ಅಂದ್ರೆ ಅಲ್ಲಿ ನಾವು ಗಮನ ಕೊಡೋದು ಮುಖ್ಯ ಇದೆ. ಅದನ್ನ ಆಚಾರ್ಯರು ಹೇಳ್ತಾರೆ. ಸರಿ, ಈಗ ಈ ಮುಂದೆ ಈ ಸೀತೆ ಕೇಳಿದ್ಲಲ್ಲ, ರಾಮ ಈ ಮನುಷ್ಯನಿಗೂ ವಾನರರಿಗೂ ಹೇಗೆ ಈ ಸಂಬಂಧ ಬಂತು ಅಂತ. ಅವಳು ಯಾಕೆ ಈ ತರ ಕೇಳ್ತಾ ಇದ್ದಾಳೆ? ಅವಳಿಗೆ ಆಲ್ರೆಡಿ ಗೊತ್ತು, ರಾಮನಿಗೆ ತುಂಬಾ ಕರುಣೆ, ಅವನ್ ಯಾರನ್ನು ಮೇಲ್ಜಾತಿ ಕೀಳ್ಜಾತಿ ಮನುಷ್ಯರು ಪ್ರಾಣಿ ಅಂತ ನೋಡಲ್ಲ ಅಂತ ಸೀತೆಗೆ ಗೊತ್ತಿಲ್ವಾ? ಖಂಡಿತ ಗೊತ್ತಿದೆ. ಯಾಕಂದ್ರೆ ಆಲ್ರೆಡಿ ಅವಳು ನೋಡಿದಾಳೆ, ಹೇಗೆ ಗುಹಾ ಅಂತ ಆ ಒಬ್ಬ ಆದಿವಾಸಿ ಮನುಷ್ಯನ್ನ ನನ್ನ ಮಿತ್ರ, ನನ್ನ ಬಂಧು ಅಂತ ಹೇಳ್ಕೊಂಡಿದ್ದಾನೆ ರಾಮ. ಆಮೇಲೆ ಜಟಾಯು, ಅವನೊಂದ್ ಪಕ್ಷಿ, ಆ ಜಟಾಯುನ ನನ್ನ ತಂದೆ ಸ್ಥಾನದಲ್ಲಿ ಇದ್ದೀರಾ ಅಂತ ಅವ್ರಿಗಷ್ಟು ಗೌರವ ಕೊಟ್ಟಿದ್ದಾನೆ. ಅದೆಲ್ಲ ನೋಡಿದಾಳೆ ಸೀತೆ. ಮತ್ತೆ ಅವಳು ಯಾಕೆ ಈ ತರ ಪ್ರಶ್ನೆ ಕೇಳ್ತಾ ಇದ್ದಾಳೆ, ವಾನರರಿಗೂ ಮನುಷ್ಯರಿಗೂ ರಾಮ ಹೆಂಗ್ ಹೋಗಿ ನಿಮ್ಮ ವಾನರರ ಜೊತೆ ಸಂಬಂಧ ಮಾಡ್ಕೊಂಡ ಅಂತ. ಸೊ ಅವಳು ಆ ತರ ಮೇಲ್ನೋಟದಲ್ಲಿ ನೋಡೋ ತರ ಇಲ್ಲ ಅವಳ ಪ್ರಶ್ನೆ. ಅವಳು ಏನೋ ಆಳವಾಗಿ ಅಲ್ಲಿ ಕೇಳ್ತಾ ಇದ್ದಾಳೆ. ಅವಳು ಏನ್ ಕೇಳ್ತಾ ಇದ್ದಾಳೆ ಅನ್ನೋದು ಆಂಜನೇಯನಿಗೆ ತುಂಬಾ ಒಳ್ಳೆ ರೀತಿಯಲ್ಲಿ ಅರ್ಥ ಆಗಿದೆ. ಅವನ್ ಇವಾಗ ಉತ್ತರ ಹೇಳ್ತಾನೆ, ಅದನ್ನ ನಾಳೆ ಸತ್ಸಂಗದಲ್ಲಿ ನಾವು ನೋಡ್ತೀವಿ. ಅವನು ಉತ್ತರ ಹೇಳಿದಾಗ ನಮ್ಗೆ ಅರ್ಥ ಆಗುತ್ತೆ ಸೀತೆ ಏನ್ ಕೇಳಿದ್ಲು ಅಂತ. ಸೊ ಅದನ್ನ ಕಾಯ್ಕೊಂಡು ನಾಳೆ ನೋಡ್ಕೊಳ್ಳೋಣ. ಈಗ ನಮ್ಗೆ ಇವತ್ ನಾವು ನೋಡಿರೋ ಇಷ್ಟೆಲ್ಲಾ ವಿಷಯಗಳಲ್ಲಿ ಒಂದು ಮುಖ್ಯವಾದ ಅಂಶ ಏನ್ ನಮಗ್ ಕಂಡು ಬರುತ್ತೆ ಅಂದ್ರೆ, ಈ ಆಂಜನೇಯ ಎಷ್ಟು ಬುದ್ಧಿವಂತ ಅಂತ. ಈಗ ಅವನು ಅಲ್ಲಿ ಕೂತಿದ್ದಾನೆ, ಇವಾಗ್ಲೇ ಅವನ ಅಲ್ಲಿ ಹಾರ್ಕೊಂಡ್ ಬಂದಾಗ್ಲಿಂದಾನೇ ನಾವು ನೋಡ್ತಾ ಇದ್ದೀವಿ ಯಾವ ತರ ಒಂದೊಂದು ಅವನಿಗೆ ಅಡಚಣೆ ಬಂದಾಗ ಅದನ್ನೆಲ್ಲ ಎಷ್ಟು ಸಾಮರ್ಥ್ಯದಿಂದ ಎದುರಿಸ್ದ. ಎಲ್ಲಾ ಕಡೆನೂ ಕ್ಷಣವಾಗಿ ಒಂದೇ ಒಂದು ಕ್ಷಣದಲ್ಲಿ ಒಂದು ನಿರ್ಧಾರ ತಗೊಂಡು ಅದನ್ನ ಫುಲ್ ಇಂಪ್ಲಿಮೆಂಟ್ ಮಾಡಿ ಕರೆಕ್ಟ್ ಆಗಿ ಮಾಡ್ಕೊಂಡು ಬಂದಿದ್ದಾನೆ. ಅದೆಲ್ಲ ಯಾರಿಗ್ ಸಾಧ್ಯ? ಯಾರಲ್ಲಿ ಬುದ್ಧಿ ತುಂಬಾ ತೀವ್ರವಾಗಿದೆಯೋ, ಯಾರಿಗೊಂಥರ ತೀಕ್ಷ್ಣ ಬುದ್ಧಿ ಇದೆಯೋ, ಯಾರಿಗೊಂದು ಶಾರ್ಪ್ ಆಗಿ ಒಂದು ಇಂಟೆಲಿಜೆನ್ಸ್ ಇದೆಯಲ್ಲ, ಅಂಥವ್ರಿಗೆ ಅದು ಸಾಧ್ಯ ಇದೆ. ಇಲ್ಲೂ ನಾವು ನೋಡಿದ್ವಿ, ಈಗ ಸೀತೆ ಪ್ರಾಣ ಬಿಡ್ಬೇಕು ಅಂತ ಹೊರಟಿದ್ದಾಳೆ, ಅವಳನ್ನ ನಿಲ್ಸ್ಬೇಕು. ಅದನ್ನ ನಿಲ್ಸಕ್ ಯಾವ ತರ ಮಾತಾಡ್ಬೇಕು, ಯಾವ ಭಾಷೆಯಲ್ಲಿ ಮಾತಾಡ್ಬೇಕು, ಯಾವ ರೀತಿಯಲ್ಲಿ ಮಾತಾಡ್ಬೇಕು, ಏನೆಲ್ಲ ವಿಷಯಗಳನ್ನ ಹೇಳ್ಬೇಕು, ಅದೆಲ್ಲ ಎಷ್ಟು ಚೆನ್ನಾಗಿ ಡಿಸೈಡ್ ಮಾಡ್ಕೊಂಡು ಟಕ್ 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 ಅಂತ ಮಾಡ್ಕೊಂಡು ಹೇಳ್ಕೊಂಡು ಮಾತಾಡ್ಕೊಂಡು, ಮತ್ತೆ ಅವನ ಮಾತಲ್ಲಿ ಎಷ್ಟು ಸಾಮರ್ಥ್ಯ ಇದೆ ನೋಡಿ. ಅವಳು ಪ್ರಾಣ ಬಿಡ್ತೀನಿ ಅಂತ ಹೋದವಳು ನಿಂತ್ಕೊಂಡು ಕೇಳಿಸ್ಕೊತಾ ಇದ್ದಾಳೆ. ಒಂದು ಆ ರಾಮಕಥೆಯ ಮಹಿಮೆ ಆ ತರ ಇದೆ, ಅದ್ರ ಜೊತೆಗೆ
ಆ ರಾಮಕಥೆಯನ್ನ ಹೇಳಿರೋ ಶೈಲಿ, ಅವನು ಹೇಗ್ ಮಾತಾಡಿದಾನೆ, ಎಷ್ಟು ಚಾತುರ್ಯದಿಂದ ಮಾತಾಡಿದಾನೆ, ಎಷ್ಟು ಒಳ್ಳೆ ರೀತಿಯಲ್ಲಿ ಅವನ ಕಥೆಯನ್ನ ಹೇಳಿದಾನಂದ್ರೆ ಅವಳ ಮನ್ಸು ಅದ್ರಲ್ಲಿ ಸಂಪೂರ್ಣವಾಗಿ ಮುಳುಗೋಗ್ಬಿಡ್ತು. ಇಷ್ಟೆಲ್ಲ ಕ್ವಾಲಿಟೀಸ್ ಈ ಆಂಜನೇಯನ್ಗಿದೆಯಲ್ಲ, ಎಷ್ಟು ಬುದ್ಧಿವಂತ ಅವನು, ಎಷ್ಟು ಸ್ಮಾರ್ಟ್ ಆಗಿದ್ದಾನೆ. ಆ ತರ ಗುಣಗಳು ನಮಗ್ ಬೇಕು ಅಂದ್ರೆ, ಅಥವಾ ನಮ್ಮ ಮಕ್ಕಳಿಗೆ ಬರ್ಬೇಕು ಅಂದ್ರೆ, ಈ ಆಂಜನೇಯನ ನೆನಪು ಮಾಡ್ಕೊಂಡು ಅವನನ್ನ ಸ್ಮರಿಸ್ಕೊಂಡು ಅವನಿಗೆ ಪ್ರಾರ್ಥನೆ ಮಾಡ್ತಾ ಇದ್ರೆ ಈ ಗುಣಗಳು ಖಂಡಿತ ನಮಗೂ ಬರುತ್ತೆ. ನೀವೆಲ್ರೂ ಕೇಳಿರ್ಬೋದು, ಒಂದು ಶ್ಲೋಕ ಇದೆ, ಬುದ್ಧಿರ್ಬಲಂ ಯಶೋಧೈರ್ಯ ನಿರ್ಭಯತ್ವಂ ಅರೋಗತ ಅಜಾಡ್ಯಂ ವಾಕ್ಪಟುತ್ವಂ ಚ ಹನುಮತ್ ಸ್ಮರಣಾತ್ ಭವೇತ್. ಯಾರೊಬ್ರು ಹನುಮಂತನ ಸ್ಮರಣೆ ಮಾಡ್ತಾರಲ್ಲ, ಹನುಮಂತನ ಮೇಲೆ ಧ್ಯಾನ ಮಾಡ್ತಾರಲ್ಲ, ಅಂತ ಅವ್ರಿಗೆ ಏನೆಲ್ಲ ಬರುತ್ತೆ? ಬುದ್ಧಿ ಬರುತ್ತೆ, ಬಲ ಇರುತ್ತೆ, ಯಶಸ್ ಬರುತ್ತೆ, ಧೈರ್ಯ ಇರುತ್ತೆ ಅವರಲ್ಲಿ, ನಿರ್ಭಯವಾಗಿರ್ತಾರ ಅವರು, ಯಾವುದಕ್ಕೂ ಹೆದರಲ್ಲ, ತುಂಬಾ ಅವ್ರ ಧೈರ್ಯ ಇರುತ್ತೆ, ರೋಗ ಅವ್ರ ಪಕ್ಕಾನೇ ಬರಲ್ಲ, ಆಮೇಲೆ ತುಂಬಾ ವಾಕ್ಪಟುತ್ವ ಇರುತ್ತೆ ಅವರಲ್ಲಿ, ತುಂಬಾ ಒಳ್ಳೆ ರೀತಿಯಲ್ಲಿ ಅವ್ರು ಮಾತಾಡೋ ಒಂದು ಕೆಪಾಸಿಟಿ ಅವ್ರಿಗಿರುತ್ತೆ. ಇದೆಲ್ಲ ಯಾರಿಗಿರುತ್ತೆ? ಯಾರು ಹನುಮಂತನ ಸ್ಮರಣೆ ಮಾಡ್ತಾರೋ ಅಂಥವ್ರಿಗೆ. ಮತ್ ನಾವು ಆಲ್ರೆಡಿ ಹೇಳಿದೀವಿ, ಇಲ್ಲಿ ಈ ಸುಂದರಕಾಂಡದಲ್ಲಿ ಹನುಮಂತನ ಯಾವ ಸ್ವರೂಪ ಇದು? ಆಚಾರ್ಯ ಸ್ವರೂಪ. ಸೊ ಆ ರೀತಿ ಹನುಮಂತನ ಮೇಲೆ ಧ್ಯಾನ ಮಾಡಿದಾಗ ನಮಗೂ ಈ ಗುಣಗಳೆಲ್ಲ ಬೆಳೆಸ್ಕೊಳ್ಳಕ್ಕೆ ತುಂಬಾ ಸುಲಭ ಆಗುತ್ತೆ. ಇದೆಲ್ಲ ನಾವು ವಿಷಯಗಳನ್ನ ನಮ್ಮ ಆಚಾರ್ಯರ ಕೃಪೆಯಿಂದ ನಾವು ಇದನ್ನ ಕಲ್ತ್ಕೋತಾ ಇದ್ದೀವಿ. ಅದಕ್ಕಾಗಿ ಆಚಾರ್ಯರ ಚರಣಗಳಲ್ಲಿ ಕೃತಜ್ಞತೆನ ಸಲ್ಲಿಸೋಣ, ರಾಮನ ಚರಣಗಳಲ್ಲಿ, ಸೀತೆಯ ಚರಣಗಳಲ್ಲಿ ಕೃತಜ್ಞತೆಯನ್ನ ಸಲ್ಲಿಸೋಣ. ಅವರು ಆಶೀರ್ವಾದ ನಮ್ಮ ಮೇಲೆ ಸದಾ ಇರ್ಲಿ ಅಂತ ಪ್ರಾರ್ಥಿಸ್ಕೊಳ್ಳೋಣ. ಮಂಗಳಂ ಕೋಸಲೇಂದ್ರಾಯ ಮಹನೀಯ ಗುಣಾಬ್ಧಯೇ ಚಕ್ರವರ್ತಿ ತನೂಜಾಯ ಸಾರ್ವಭೌಮಾಯ ಮಂಗಳಂ. ವೇದ ವೇದಾಂತ ವೇದ್ಯಾಯ ಮೇಘ ಶ್ಯಾಮಲಮೂರ್ತಯೇ ಪುಂಸಾಂ ಮೋಹನ ರೂಪಾಯ ಪುಣ್ಯಶ್ಲೋಕಾಯ ಮಂಗಳಂ. ಪಿತೃಭಕ್ತಾಯ ಸತತಂ ಭ್ರಾತೃಭಿಃ ಸಹ ಸೀತಯಾ ನಂದಿತಾಖಿಲ ಲೋಕಾಯ ರಾಮಭದ್ರಾಯ ಮಂಗಳಂ. ಶ್ರೀಮತೆ ರಘುವೀರಾಯ ಸೇತುಲಂಘಿತ ಸಿಂಧವೇ ಜಿತರಾಕ್ಷಸ ರಾಜಾಯ ರಣಧೀರಾಯ ಮಂಗಳಂ. ಮಂಗಳಾಶಾಸನ ಪರೈರ್ ಮದಾಚಾರ್ಯ ಪುರೋಗಮೈಃ ಸರ್ವೈಶ್ಚ ಪೂರ್ವೈರಾಚಾರ್ಯೈಃ ಸತ್ಕೃತಾಯಾಸ್ತು ಮಂಗಳಂ. ಧನ್ಯವಾದ. ಮತ್ತೆ ನಾಳೆ ಸಿಗೋಣ, ಮುಂದೆ ಏನಾಗುತ್ತೆ ಅಂತ ನೋಡೋಣ. ನಮಸ್ಕಾರ.